ಲೋಕಲಿ ಸಿಕ್ಕಾಪಟ್ಟೆ ಪಾಪುಲರು. ಗಟ್ಟಿ ಚಟ್ನಿಗಂತೂ ಅಷ್ಟು ಸಖತ್ತಾಗಿ ಕಾಣಿಸ್ತದೆ, ಬಾಯಲ್ಲಿ ನೀರು ಬರ್ತಾ ಇದೆ. ಈ ಒಂದು ಶೆಡ್ ಅಲ್ಲಿ ದೋಸೆ, ಈ ಒಂದು ಖಾಲಿ ದೋಸೆ ಮಾಡ್ತಾರೆ, ಬೆಣ್ಣೆ ಹಾಕೊಡುವಂತದ್ದು. ತವ ತುಂಬಾ ದೋಸೆನ ತುಂಬಿಸ್ತಾನೆ ಇರ್ತಾರೆ. ಪ್ರತಿ ಒಂದು 5-5 ನಿಮಿಷಕ್ಕೊಂದೊಂದು ಬ್ಯಾಚ್ ಅಲ್ಲಿ ದೋಸೆ ಹಾಕ್ತಾನೆ ಇರುತ್ತೆ. ಎಲೆನ ಕಂಪ್ಲೀಟ್ ಆಗಿ ರೇಪ್ ಮಾಡ್ಬಿಟ್ಟಿದೀನಿ. ತಿಂತಾನೆ ಇರ್ಬೇಕು ಅನ್ಸುತ್ತೆ. ಒಂದು ಮಸ್ತ್ ಟೇಸ್ಟ್. ಎಲ್ಲರೂ ನಮಸ್ಕಾರ, ನಾನು ಸಂತ. ಇವತ್ತು ನಾನಿದ್ದೀನಪ್ಪ ಅಂದರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಲ್ಕುಣಿ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲೇನಪ್ಪ ಸ್ಪೆಷಲ್ ಅಂತಂದರೆ, ಕಳೆದ 66 ವರ್ಷಗಳಿಂದ ಒಂದು ಜಾಗ ಸಿಕ್ಕಾಪಟ್ಟೆ ಫೇಮಸ್. ಬಿಕಾಸ್ ಆಫ್ ಜಸ್ಟ್ 5 ರೂಪಾಯಿಗೆ ಈ ಒಂದು ಖಾಲಿ ದೋಸೆ ಕೊಡ್ತಾರೆ. ಆ ಒಂದು ದೋಸೆ ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರು. ಮ್ಯಾಕ್ಸಿಮಮ್ ಬೆಂಗಳೂರು, ಮೈಸೂರು, ಈ ಮಳವಳ್ಳಿಯಿಂದ ಮೈಸೂರಿಗೆ ಟ್ರಾವೆಲ್ ಮಾಡುವಂಥ ಮುಕ್ಕಾಲು ಭಾಗ ಜನ ಈ ಒಂದು ಜಾಗಕ್ಕೆ ವಿಸಿಟ್ ಮಾಡ್ತಾರೆ. ಬಿಕಾಸ್ ಆಫ್ ಅಫೋರ್ಡಬಲ್ ಪ್ರೈಸ್ಗೆ ಒಂದು ಬೆಸ್ಟ್ ಬೆಣ್ಣೆ ದೋಸೆನ ಅಥವಾ ನಾರ್ಮಲ್ ಖಾಲಿ ದೋಸೆನ ಸರ್ವ್ ಮಾಡ್ಕೊಂಬರ್ತಾರೆ. ನಾವು ಕೂಡ ಅದನ್ನೇ ಟ್ರೈ ಮಾಡೋಕ್ಕೆ ಬಂದಿರೋದು. ಹೋಗಿ ಓನರ್ನ ಮಾತಾಡಿಸಿ ಈ ಒಂದು ಜಾಗದ ಬಗ್ಗೆ ಡೀಟೇಲ್ ತಿಳ್ಕೊಂಡು ಇವರ ಫುಡ್ಸ್ನು ಕೂಡ ಟೇಸ್ಟ್ ಮಾಡುವ. ಒಂದು ಚಿಕ್ಕ ಶೆಡ್ಡಲ್ಲಿ ಮಾಡ್ಕೊಂಬರ್ತಾರೆ. ಬನ್ನಿ ಹೋಗಿ ಫುಡ್ಸ್ನ ಆರ್ಡರ್ ಮಾಡಿ ಟೇಸ್ಟ್ ಮಾಡುವ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಬಿಸಿಯಾಗಿರುವಂಥ ದೋಸೆನ ಟ್ರೈ ಮಾಡುವ. ಇದು ಎಕ್ಸಾಕ್ಟಾಗಿ ಸಂತೆಮಳೆಯಿಂದ ಒಂದು 3 ಕಿಲೋಮೀಟರ್, ಕಿರ್ಗಾವಳು ಪೊಲೀಸ್ ಸ್ಟೇಷನ್ ಆಪೋಸಿಟಲ್ಲಿ ಒಂದು 3 ಕಿಲೋಮೀಟರ್ ಮುಂದೆ ಬಂದರೆ ಬರುವಂಥ ಒಂದು ಜಾಗ. ಇದು ಕಲ್ಕುಣಿ ಊರು ಗುರು. ಇದೇ ಎಂಟ್ರೆನ್ಸು, ಊರಿನ ಎಂಟ್ರೆನ್ಸ್ ಪಕ್ಕದಲ್ಲೇ ರೈಟ್ ಸೈಡಲ್ಲಿ ಒಂದು ಶೆಡ್. ದೊಡ್ಡ ಮನೆಗಿನೇ ಎಂಥದ್ದಿಲ್ಲ, ಒಂದು ಚಿಕ್ಕ ಅಂಗಡಿಲಿ ಈ ತೆಂಗಿನಗರಿ ಬರುತ್ತಲ್ಲ, ತೆಂಗಿನಗರಿ ಶೆಡ್ ಹಾಕ್ಕೊಂಡು ಮಾಡ್ಕೊಬರ್ತಾ ಇರುವಂಥದ್ದು. ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಬೇಜಾನಿದೆ. ಇಲ್ಲೊಂದು ದೇವಸ್ಥಾನ ಇದೆ. ಈ ಸರೌಂಡಿಂಗ್ ಕಂಪ್ಲೀಟ್ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಬಂದು ಆರಾಮಾಗಿ ಗಾಡಿ ನಿಲ್ಲಿಸ್ಬಿಟ್ಟು ತಿಂಡಿ ಮಾಡ್ಕೊಂಡು ಹೋಗ್ಬೋದು. ಈ ಒಂದು ಶೆಡ್ಡಲ್ಲಿ ದೋಸೆ, ಈ ಒಂದು ಖಾಲಿ ದೋಸೆ ಮಾಡ್ತಾರೆ, ಬೆಣ್ಣೆ ಹಾಕ್ಕೊಡುವಂಥದ್ದು. ಸಿಕ್ಕಾಪಟ್ಟೆ ಫೇಮಸ್ಸು. ಬೆಂಗಳೂರಿಂದಲ್ಲ ಬರ್ತಾರೆ, ಬೆಂಗಳೂರು ಮೈಸೂರಿಂದಲ್ಲ. ನಾವು ಕೂಡ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲ ಅವರು ಎಷ್ಟು ಜಾಗಕ್ಕೆ ಬಂದಿದ್ವಿ. ತವ ತುಂಬ ದೋಸೆನ ತುಂಬಿಸ್ತಾನೆ ಇರ್ತಾರೆ. ಪ್ರತಿ ಒಂದು 5-5 ನಿಮಿಷಕ್ಕೊಂದೊಂದು ಬ್ಯಾಚಲ್ಲಿ ದೋಸೆ ಹಾಕ್ತಾನೆ ಇರುತ್ತೆ. ಒಂದು ಸೆಟ್ಟಿಗೆ ಎಷ್ಟು ಮಾಡ್ತೀರಾ? ಒಂದು ಬಾರಿಗೆ 3 ಪ್ಲೇಟ್ ಆಗುತ್ತೆ. 3 ಪ್ಲೇಟ್ ಅಂದರೆ ಒಂದು ಪ್ಲೇಟಿಗೆ ಎಷ್ಟು ಬರುತ್ತೆ? 5 ಬರುತ್ತೆ. ಒಂದು ಪ್ಲೇಟ್ಗೆ 5 ಎಷ್ಟು ರೂಪಾಯಿ? ಒಂದು ದೋಸೆ 5 ರೂಪಾಯಿ. ಪ್ಲೇಟ್ ತೊಗೊಂಡ್ರೆ ಹಾಂ, ಓಕೆ. ಒಂದು ದೋಸೆ 5 ರೂಪಾಯಿ. ಒಂದು ಪ್ಲೇಟ್ ತೊಗೊಂಡ್ರೆ 5 ದೋಸೆ ಬರುವಂಥದ್ದು, ಪ್ಲಸ್ 2 ಬೆಣ್ಣೆ, ಪ್ಲಸ್ 2 ವಡೆ ಕೊಡ್ತಾರೆ. ನಮಗೆ ಒಂದು ಪ್ಲೇಟ್ ಕೊಡ್ತೀರಾ? 2 ಬೆಣ್ಣೆ ಹಾಕಿ ಕೊಡ್ತಾರೆ. ಒಂದು ಹಂಗೆ ಸಪ್ರೇಟ್ ಬೆಣ್ಣೆ ಬೇಕಂದ್ರೆ ಒಂದು ಬೆಣ್ಣೆಗೆ 10 ರೂಪಾಯಿ ಅಂತೆ. ಸಿಕ್ಕಾಬಿಟ್ಟೆ ಹೊಗೆ ಗುರು. ಆಚೆ ಜಾಗ ಇದೆ, ನಾನು ಒಳಗಡೆ ಬಂದುಬಿಟ್ಟೆ. ಹೊಗೆ ಎಷ್ಟು 5 ದೋಸೆ ಬರುತ್ತಾ? ಏನಿದು ಬೆಣ್ಣೆ ಖಾಲಿನ ಇಲ್ಲ ಬರೀ ಖಾಲಿ? ಏನಿದು ದೋಸೆ ಹೆಸರು? ಬೆಣ್ಣೆ ದೋಸೆ. ಓಕೆ. ಜಸ್ಟ್ ಪ್ಲೇನ್ ಬೇಕಾದ್ರೆ ಪ್ಲೇನು ಸಿಗುತ್ತೆ, ಬೆಣ್ಣೆ ಬೇಕಾದ್ರೆ ಬೆಣ್ಣೆನೂ ಸಿಗುತ್ತೆ. ಮಸಾಲೆ ದೋಸೆ ಸಿಗುತ್ತಲ್ಲ? ಲಿಮಿಟೆಡ್ ಮೆನ್ಯೂ ಸಿಗೋದು ದೋಸೆ. ಒಂದು ಖಾಲಿ ದೋಸೆ ಸಿಗುತ್ತೆ, ಒಂದು ಮಸಾಲೆ ದೋಸೆ ಸಿಗುತ್ತೆ. ಅದು ಬಿಟ್ಟರೆ ಪಲಾವ್ ಮಾತ್ರ ಸಿಗುವಂಥದ್ದು. ಗಟ್ಟಿ ಚಟ್ನಿ ಕೊಡ್ತೀರಾ? ಓಕೆ. ಎಸ್, ನಮ್ಮ ಐಟಮ್ ಬಂದಿದೆ. ಮಂದಾರ ಎಲೆಯಲ್ಲಿ 5 ದೋಸೆ ಕೊಡುವಂಥದ್ದು. 5 ದೋಸೆ ಪ್ಲೇನ್ ಬೇಕಂದರೆ 30 ರೂಪಾಯಿ. ನಿಮಗೆ ಇನ್ಕ್ಲೂಡಿಂಗ್ ಈ ಥರ ದೊಡ್ಡ ಬೆಣ್ಣೆ ಬೇಕು ಅಂತಂದರೆ 50 ರೂಪಾಯಿಗೆ 2 ಬೆಣ್ಣೆ, ಪಲ್ಯ, ಚಟ್ನಿ ಜೊತೆಗೆ 2 ವಡೆ ಕೊಡುವಂಥದ್ದು. ದೋಸೆ ನಿಮ್ಗೆ ತೋರಿಸ್ತೀನಿ ರೀ. ಸಾಫ್ಟಾಗಿದೆ ಗುರು. ಮೇಲೆ ಬೆಣ್ಣೆ ಹಾಕ್ಕೊಟ್ಟಿರೋದ್ರಿಂದ ಎಳೆಯೋಕ್ಕಾಗ್ತಾಯಿಲ್ಲ. ಬೆಣ್ಣೆ ನನಗೆ ಸ್ವಲ್ಪ ತೊಗೊಂಡು ಸ್ವಲ್ಪ ಪಲ್ಯನ ಸೈಡ್ ತಿಳ್ಕೊಳ್ಳೋಣ. ಎಲ್ಲ ಮೇಲೆ ಹಾಕ್ಕೊಟ್ಟಿದ್ದಾರೆ. ಒಂಥರ ಸಹ್ಯ ಮಾಡಿಬಿಟ್ಟೆ ಗುರು. ಹಂಗೆ ಹೇಳ್ಕೊಳ್ಳೋಣ. ದೋಸೆ ಅಂಟ್ಕೊಂಡಿದೆ, ಸುಡ್ತಾ ಇದೆ. ಹಂಗೆ ಮೇಲಿರೋ ದೋಸೆನ ಸೈಡ್ಗೆ ಎಳೆದು ಫುಲ್ ಇದಾಗಿದೆ, ಬೇಡ ಅದನ್ನ ಡಿಸ್ಟರ್ಬೇ ಮಾಡೋದು ಬೇಡ. ಲೈಟಾಗಿ ಹಂಗೆ ಬೆಣ್ಣೆ ಸವರ್ಕೊಂಡು ಸಾಫ್ಟಾಗಿರೋಂಥ ದೋಸೆನ ಬ್ರೇಕ್ ಮಾಡಿ ಹಂಗೆ ಈ ಚಟ್ನಿಲಿ ಡಿಪ್ ಹೊಡೆದು ಒಂದು ಬೈಟ್ ಮಾಡುವ. ಆ ಗಟ್ಟಿ ಚಟ್ನಿಗಂತೂ ಅಷ್ಟು ಸಖತ್ತಾಗಿ ಕಾಣಿಸ್ತದೆ, ಬಾಯಲ್ಲಿ ನೀರು ಬರ್ತಾ ಇದೆ. ಒಂದು ಬೈಟ್. ಬೆಣ್ಣೆ ಅಂತೂ ಡಾಮಿನೇಟ್ ಮಾಡುತ್ತೆ. ಕಂಪ್ಲೀಟ್ ಬೆಣ್ಣೆ ಬಾಯೆಲ್ಲ ಸ್ಪ್ರೆಡ್ ಆಗಿದೆ. ಆ ಚಟ್ನಿ ಫ್ಲೇವರ್ ಇದೆ ಗೊತ್ತಾ, ಅದನ್ನ ಬಿಟ್ಕೊಡ್ತಾನೆಲ್ಲ ಕಂಪ್ಲೀಟ್ ಆಗಿ. ಆ ಬೆಣ್ಣೆ ಡಾಮಿನೇಷನ್ ಅಂತೂ ಆನ್ ದ ಪಾಯಿಂಟ್ ಅಲ್ಲಿ ಗೊತ್ತಾಗುತ್ತೆ. ಜಸ್ಟ್ ಚಟ್ನಿ ಮಾತ್ರ ತಗೊಳ್ಳೋಣ. ಒಂದು ಕ್ರೀಮಿ ಆಗಿರುವಂಥ ಒಂದು ಚಟ್ನಿ. ಈ ಥರ ಒಂದು ಚಟ್ನಿ ನಾನು ರೀಸೆಂಟಾಗಿ ಈ ಮಳವಳ್ಳಿ ಪುಟ್ಟಪ್ಪ ಹೋಟ್ಲ್ ಅನ್ನೋ ಒಂದು ಜಾಲಿ ಟ್ರೈ ಮಾಡಿದ್ದೆ. ಬಟ್ ಅವರು ಇನ್ನೂ ನೀಟಾಗಿ ಈ ಒಂದು ಕೊಬ್ಬರಿ ಇದೆಯಲ್ಲ, ಅದು ನೀಟಾಗಿ ಗ್ರೈಂಡ್ ಮಾಡಿಬಿಟ್ಟಿರ್ತಾರೆ. ಇಲ್ಲಿ ಕೊಬ್ಬರಿ ತರಿ ಗೊತ್ತಾಗುತ್ತೆ, ಬಟ್ ಕ್ರೀಮಿ ಆಗಿದೆ. ಹಂಗೆ ಸ್ವಲ್ಪ ಚಟ್ನಿ ಜೊತೆಗೆ ಒಂದು ಬೈಟ್.
ಚಟ್ನಿ ಲೈಟಾಗಿ ಸ್ಪೈಸಿಯಾಗಿ ಒಂದು ಕೊಬ್ಬರಿ ಡಾಮಿನೇಷನ್ ಜೊತೆಗೆ ಸಖತ್ತಾಗಿದೆ. ಬಟ್ ಬೆಣ್ಣೆ ಇಟ್ಕೊಂಡು ತಿಂದಾಗಂತೂ ಆ ಚಟ್ನಿ ಫ್ಲೇವರ್ ಗೊತ್ತೇ ಆಗಲ್ಲ. ಬಟ್ ಸಖತ್ತಾಗಿದೆ, ಒಂಥರ ಹೆವಿಯಾಗಿ ಹಿತವಾಗಿ ಮಜವಾಗಿದೆ. ಬೆಣ್ಣೆ ಜೊತೆಗಂತೂ ದೋಸೆ ಅಲ್ಟಿಮೇಟ್. ತಿಂತಾ ಇದ್ರೆ ತಿಂತಾನೆ ಇರ್ಬೇಕು ಅನ್ಸುತ್ತೆ. ಒಂದು ಮಸ್ತ್ ಟೇಸ್ಟು. ಬೆಣ್ಣೆ ಅಂತೂ ಜಾಸ್ತಿ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಬೆಣ್ಣೆನ ತಗೊಂಡು ಒಂದು ಬೈಟ್ ಮಾಡುವ. ಎಕ್ಸ್ಟ್ರಾ ಬೆಣ್ಣೆ, ಎಕ್ಸ್ಟ್ರಾ ಚಟ್ನಿ. ಅದು ನಾಟಿ ಬೆಣ್ಣೆ ಫ್ಲೇವರ್ ಅಂತೂ ಆನ್ ದ ಪಾಯಿಂಟ್ ಗುರು. ಸಖತ್ತಿದೆ. ಒಂದು ಒಳ್ಳೆ ಟೇಸ್ಟ್ ಆಗಿರುವಂಥ ಒಂದು ಬೆಣ್ಣೆ, ಒಂದು ಚಟ್ನಿ, ಒಂದು ಬೆಸ್ಟ್ ದೋಸೆ, ಬೆಸ್ಟ್ ಓಪನಿಂಗು. ಅಣ್ಣ ನಮಸ್ತೆ. ನಮಸ್ತೆ ಹೇಳಿ ಸರ್. ನಿಮ್ಮ ಹೋಟ್ಲ್ ಹೆಸರೇನು? ಸಿದ್ದಣ್ಣ ಬೆಣ್ಣೆ ದೋಸೆ ಹೋಟ್ಲು ಅಂತ. ಸಿದ್ದಣ್ಣ ಬೆಣ್ಣೆ ದೋಸೆ ಹೋಟ್ಲು ಶುರುವಾಗಿ ಎಷ್ಟು ವರ್ಷ ಆಗಿದೆ? 61 ಇಸ್ವಿನ್ ಸ್ಟಾರ್ಟ್ ಆಗಿದೆ ಸರ್. ಯಾರು ಶುರು ಮಾಡಿದ್ದು? ಅಪ್ಪ ಅವರು. ಅಪ್ಪವ್ರ ಹೆಸರು ಸಿದ್ದಣ್ಣ ಅಂತ. ಅವ್ರ ಹೆಸರಲ್ಲೇ ಹೋಟೆಲ್ ಮಾಡ್ಕೊಂಡು ಬರ್ತಾರೆ. ಅವ್ರ ಹೆಸರಲ್ಲೇ. ಯಾವುದೇ ರೀತಿ ನೇಮ್ ಬೋರ್ಡ್ ಏನು ಇಲ್ಲ? ಏನಿಲ್ಲ ಸರ್. ಅವಾಗ ಜಸ್ಟ್ ಲೋಕಲ್ ಜನ ಕರೆಯೋದು ಸಿದ್ದಣ್ಣ ಹೋಟ್ಲ್ ಅಂತ. ಸಿದ್ದಣ್ಣ ಬೆಣ್ಣೆ ದೋಸೆ ಹೋಟ್ಲು ಅಂತ. ಓಕೆ, ಕಲ್ಕುಡಿ ಸಿದ್ದಣ್ಣ ಬೆಣ್ಣೆ ದೋಸೆ ಹೋಟ್ಲ್ ಅಂದ್ರೆ ಲೋಕಲ್ ಎಲ್ರಿಗೂ ಗೊತ್ತು. ಹೌದು. ಯಾರು ಸಣ್ಣ ಮಕ್ಳು ಕೇಳಿದ್ರು ತೋರಿಸ್ತಾರೆ. ಸಣ್ಣ ಮಕ್ಳು ಕೇಳಿದ್ರು ಹೇಳ್ತಾರೆ. 66 ವರ್ಷ ಆಯ್ತಲ್ಲ, ಇಲ್ಲೇ ಶುರು ಮಾಡಿದ್ದ? ಇಲ್ಲ. ಓಕೆ. ಈಗ ನೀವು ಟೇಕ್ ಓವರ್ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು? ಅಪ್ಪ ಅವ್ರು ಇದ್ದಾಗಿಂದ ಜೊತೆಲೆ ಮಾಡ್ತಾ ಇದ್ದೋ. ಈಗ ಅಪ್ಪ ಅವ್ರು ತೀರೋಗಿ 2 ವರ್ಷ ಆಯ್ತು. ಓಕೆ. ಮತ್ತೆ ನಾವೇ ರನ್ನಿಂಗ್ ಮಾಡ್ಕೊ ಹೋಗ್ತಾ ಇದ್ವಿ. ನೀವೇ ಮಾಡ್ಕೊಂಡು ಬರ್ತಾ ಇದ್ದೀರಾ? ಏನಣ್ಣ ಸ್ಪೆಷಲ್ಲು? ಬೆಣ್ಣೆ ದೋಸೆನೇ ಸ್ಪೆಷಲ್ ಸರ್. ಬೆಣ್ಣೆ ಮತ್ತೆ ಓಕೆ. ಟೇಸ್ಟ್ ಒಳ್ಳೆ ಟೇಸ್ಟ್ ಇದೆ. ಓಕೆ. ಮಸಾಲೆ ದೋಸೆ ಟೇಸ್ಟ್ ಹಾಕಿ ಕೊಡ್ತೀವಿ. ಬೆಣ್ಣೆ ಅನ್ನೋದೇ ಒಳ್ಳೆ ಟೇಸ್ಟ್ ಇದೆ. ಪ್ಯೂರ್ ನಾಟಿ ಬೆಣ್ಣೆ. ಓಕೆ. ನಾಟಿ ಬೆಣ್ಣೆ ಅಂದ್ರೆ ಇಲ್ಲೇ ಲೋಕಲ್ ಸೋರ್ಸ್? ಲೋಕಲ್ಸ್ ಏನಿಲ್ಲ. ಅಲ್ಲಿ ಅವತ್ತಿನ ಬೆಣ್ಣೆ ಅವತ್ತೇ ಸಿಲ್ಬಿ ಅವತ್ತೇ ತಗೊಳ್ಳೋದು. ಅದೇ ಇಲ್ಲಿ ಜನಗಳು ಲೋಕಲ್ ಜನ ಬೆಣ್ಣೆ ಇದು ಮಾಡಿ ತಗೊಳ್ತೀವಿ. ಓಕೆ. ಹಸು ಬೆಣ್ಣೆ, ಎಮ್ಮೆ ಬೆಣ್ಣೆ? ಎಮ್ಮೆ ಬೆಣ್ಣೆ. ಓಕೆ. ದೋಸೆ ಅಂದ್ರಲ್ಲ, ಎಷ್ಟು ಒಂದು ದೋಸೆ? ಒಂದು ದೋಸೆ 5 ರೂಪಾಯಿ. ಜಸ್ಟ್ 5 ರೂಪಾಯಿ? ಜಸ್ಟ್ 5. ಓಕೆ. ಇದು ಸೆಟ್ ತಗೊಂಡ್ರೆ? ಸೆಟ್ ತಗೊಂಡ್ರೆ 5 ದೋಸೆ ಕೊಡ್ತೀವಿ, ಮತ್ತೆ 2 ಬೆಣ್ಣೆ ಕೊಡ್ತೀವಿ, 2 ವಡೆ ಕೊಡ್ತೀವಿ, ಪಲ್ಯ ದೋಸೆ ಚಟ್ನಿ ಎಲ್ಲ ಫ್ರೀ ಇರುತ್ತೆ. 50 ರೂಪಾಯಿ ಪ್ಲೇಟ್. 50 ರೂಪಾಯಿ ಪ್ಲೇಟ್. ಬೆಣ್ಣೆ 2 ಬೆಣ್ಣೆ ಕೊಡ್ತೀವಿ? 2 ಬೆಣ್ಣೆ ಕೊಡ್ತೀವಿ. ಸಪ್ರೇಟ್ ಸಿಂಗಲ್ ಬೆಣ್ಣೆ ತಗೊಂಡ್ರೆ 10 ರೂಪಾಯಿ. ಓಕೆ. ಅದು ಬಿಟ್ಟು ಏನೇನು ಸಿಗುತ್ತಣ್ಣ? ಒಳ್ಳೆ ರೈಸ್ ಬಾತ್ ಇದೆ. ರೈಸ್ ಬಾತು, ವಡೆ ಮತ್ತೆ. ಓಕೆ. ದೋಸೆಲಿ ಒಂದೇ ವೆರೈಟಿನಾ? ಮಸಾಲೆ ದೋಸೆ ಇದೆ, ಖಾಲಿ ದೋಸೆ ಇದೆ, ಸೆಟ್ ದೋಸೆ ಇದೆ. ಓಕೆ. ಇದು ಮಾಡ್ತಾ ಇರೋದು ಸೆಟ್ಟಾ ಖಾಲಿನಾ? ಸೆಟ್ ದೋಸೆ. ಸೆಟ್ ದೋಸೆ. ಓಕೆ. ಖಾಲಿ ಅಂದ್ರೆ ಇದನ್ನೇ ಖಾಲಿ ಕೊಡ್ತೀವಿ. 5 ರೂಪಾಯಿ ಒಂದು ದೋಸೆ. ಬೆಣ್ಣೆ ಹಾಕಲ್ಲ? ಬೆಣ್ಣೆ ಹಾಕಲ್ಲ. ಓಕೆ ಓಕೆ ಓಕೆ. ಟೈಮಿಂಗ್ಸು? ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆ. ಓಕೆ. ರಜಾ ಗಿಜಾ ಏನಿಲ್ವಾ? ರಜಾ ಏನಿಲ್ಲ ಸರ್. ಎಲೆನ ಕಂಪ್ಲೀಟಾಗಿ ರೇಪ್ ಮಾಡಿಬಿಟ್ಟಿದ್ದೀನಿ. ಬಿಕಾಸ್ ಮೇಲ್ಗಡೆ ಚಟ್ನಿ, ಮೇಲ್ಗಡೆ ಪಲ್ಯ ಹಾಕಿರೋದ್ರಿಂದ ಆ ಒಂದು ಸಾಫ್ಟ್ ಆಗಿರೋಂಥ ದೋಸೆ ಇದಾಗೋಯ್ತು. ಫುಲ್ಲು ಆ ಚಟ್ನಿನ ಹೀರ್ಕೊಂಡು ಕೈಗೆ ಸಬ್ಸೈಡ್ ಬರುತ್ತೆ. ಆ ಒಂದು ಕಾರಣದಿಂದ ಇದು ಕಂಪ್ಲೀಟಾಗಿ ಹಾಳಾಗಿದೆ. ಸೈಡಿಂದ ದೋಸೆ ಮುರ್ಕೊಂಡು ಲೈಟಾಗಿ ಇವರ ಒಂದು ನಾಟಿ ಬೆಣ್ಣೆ ತೊಗೊಂಡು ಹಂಗೆ ಒಂದು ಈರುಳ್ಳಿ ಪಲ್ಯ ಇದ್ರ ಜೊತೆ ಕೂಡ ತುಂಬ ಸಖತ್ತಾಗಿರುತ್ತೆ ಸರ್. ಟೇಸ್ಟ್ ಮಾಡಿ ಮುಟ್ಟು ಜಾಸ್ತಿನೇ ಹಾಕ್ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಬಟ್ ಈರುಳ್ಳಿ ಮಾತ್ರ ಬಿಟ್ಕೊಡ್ತಾನೆ ಇಲ್ಲ. ಒಂದು ಸ್ವೀಟ್ ತಿಂಟು ಫಸ್ಟ್ ಬೈಟಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ನಾವು ಏನ್ ಮಾಡೋಣ ಅಂದ್ರೆ, ಸ್ವಲ್ಪ ದೋಸೆ ಮುರ್ಕೊಂಡು, ಸ್ವಲ್ಪ ಚಟ್ನಿ ತಗೊಂಡು, ಸ್ವಲ್ಪ ಬೆಣ್ಣೆ ಹಾಕೊಂಡು, ಅದ್ರ ಜೊತೆಗೆ ಪಲ್ಯ ಇಟ್ಕೊಂಡು ತಿಂದ್ರೆ ಖಾರ ಸ್ವೀಟ್ ಎಲ್ಲ ಮರ್ಜಾಗಿ ಒಂದು ಬೆಸ್ಟ್ ಟೇಸ್ಟ್ ಇರುತ್ತೆ. ಸಖತ್ತಾಗಿದೆ. ಲಿಟ್ರಲ್ ಆಗಿ ಒಂದು ಈರುಳ್ಳಿ ಚಟ್ನಿ 2 ಮರ್ಜಂತೂ ಸಖತ್ತಾಗಿದೆ. ಈ ತರ ಒಂದು ದೋಸೆನ ರಾಮಣ್ಣದಲ್ಲಿ ಟ್ರೈ ಮಾಡಬಹುದು. ಜಸ್ಟ್ ಈರುಳ್ಳಿ ಮಾತ್ರ ಹಾಕೊಡ್ತಾರೆ. ನಮ್ಮ ಮದ್ದೂರು ರಾಮಣ್ಣ ಆ ಒಂದು ಟೇಸ್ಟ್, ಆ ಒಂದು ಕನ್ಸಿಸ್ಟೆನ್ಸಿ ಜೊತೆಗೆ ಚಟ್ನಿ ಇಟ್ಕೊಂಡು ತಿಂದಾಗಂತೂ ಸಖತ್ತಾಗಿದೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್. ಈ ಊರಿಗೆ ಒಂದು ಹೋಟ್ಲು ಪ್ರೈಡ್ ಅಂತಾನೆ ಹೇಳ್ಬೋದು. 66 ವರ್ಷ ಆಗಿದೆ ಸಿದ್ದಣ್ಣ ಅವರು ಶುರು ಮಾಡಿದ್ದು. ಈಗ ಅವ್ರ ಮಗ ರನ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸಿಗೋದು ಲಿಮಿಟೆಡ್ ಐಟಮ್. ಜಸ್ಟ್ ದೋಸೆ, ಅದ್ರ ಜೊತೆಗೆ ಈ ಪಲಾವ್ ಮಾತ್ರ. ಜಸ್ಟ್ ದೋಸೆನ ಖಾಲಿ ಮಾಡಿದ್ವಿ. ಈಗ ಪಲಾವ್ ಹಾಕ್ಸ್ಕೊಳ್ಳೋಂಥ ಸಮಯ. ಹಾಕ್ಸ್ಕೊಳ್ಳೋಣ ಬನ್ನಿ. ಊರವ್ರೆಲ್ಲ ಇಲ್ಲೇ ಬಂದು ಆಲ್ಮೋಸ್ಟ್ ತಿಂಡಿ ಮಾಡೋಕ್ಕೆ ಪಾರ್ಸಲ್ ಮಾಡ್ಕೊಂಡು ಹೋಗ್ತಾರೆ ಅನ್ಬೋದು. ಅಷ್ಟು ಫೇಮಸ್ ಆಗಿರೋಂಥ ಜಾಗ. ಇಲ್ಲಿ ಬೆಂಗಳೂರಿಂದೆಲ್ಲ ಬರ್ತಾರಾ? ಓಕೆ. ಇದೆಷ್ಟು ಪಲಾವು? ಹಾಫ್ 20. ನಮ್ಗೆ ಕೊಟ್ಟಿರೋದು ಹಾಫಾ? ಫುಲ್ 30. ವಡೆ ಸೇಸ್ ಅಷ್ಟು ತೊಗೊಂಡಿದ್ದೀವಿ ಐಟಮ್ನ. ನಾವು ಹಾಫ್ ತೊಗೊಂಡಿದ್ದೀವಿ 20 ರೂಪಾಯಿ. ವಡೆ ಬೇಕಂತಂದರೆ 10 ರೂಪಾಯಿಗೆ 2 ವಡೆ ಕೊಡ್ತಾರೆ. ನಿಮಗೆ ಫುಲ್ ರೈಸ್ ತೊಗೊಂಡು 2 ವಡೆ ತೊಗೊಂಡ್ರೆ 40 ರೂಪಾಯಿ ಆಗುತ್ತೆ. 1-2 ದೋಸೆ ತಿಂದು ಪಲಾವ್ ತಿಂದರೆ ಸಖತ್ತಾಗಿರುತ್ತೆ. ಅಲ್ಲೋಗಿ ಟ್ರೈ ಮಾಡೋಣ. ಚಟ್ನಿನ ಹಾಕಿ. ಥ್ಯಾಂಕ್ಸ್ ಅಣ್ಣ. ನೋಡೋಕ್ಕೆ ಹೋಮ್ಲಿ ಆಗಿರೋಂಥ ಒಂದು ಪಲಾವು. ದೊಡ್ಡ ಅಕ್ಕಿ ಕಾಳಂತೂ ಹೆವಿ ದೊಡ್ಡದಾಗಿದೆ ಗುರು. ಮುಟ್ಬೇಕಾದ್ರೆ ಅಷ್ಟು ಸಾಫ್ಟು, ಹಿತವಾಗಿದೆ. ತರಕಾರಿ ಎಲ್ಲ ಯಥೇಚ್ಛ ಹಾಕ್ಕೊಟ್ಟಿದ್ದಾರೆ. ವಡೆ ನಾನು ದೋಸೆ ಜೊತೆ ಟ್ರೈ ಮಾಡೋಕ್ಕೆ ಇಷ್ಟಪಡಲ್ಲ. ಇದ್ರ ಜೊತೆಗೆ ಚೆನ್ನಾಗಿರುತ್ತೆ. ಅದಕ್ಕೆ ವಡೆನ ಉಳಿಸ್ಕೊಂಡು ಇದ್ರ ಜೊತೆ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಇದರಲ್ಲೂ ಕೂಡ ಸ್ಟಫಿಂಗ್ಸ್ ಚೆನ್ನಾಗಿದೆ. ಚೆನ್ನಾಗಿ ಔಟ್ರ್ ಲೇಯರು ರೋಸ್ಟ್ ಆಗಿದೆ. ಹಾಗೆ ಫಸ್ಟು ರೈಸ್ ಟ್ರೈ ಮಾಡುವ. ಅದಾದಮೇಲೆ ಚಟ್ನಿ ಜೊತೆ ಟ್ರೈ ಮಾಡೋಣ. ಚಟ್ನಿ ಅಂತೂ ಸೋ ಸ್ಟಾಪರು. ಖಾರ ಅಷ್ಟು ಸಖತ್ತಾಗಿದೆ. ಹಿತವಾಗಿದೆ ಗುರು. ಒಂದು ಪಲಾವ್ ಫ್ಲೇವರ್ ಅಂತೂ ಆನ್ ದ ಪಾಯಿಂಟ್ ಅಲ್ಲಿ ಇದೆ. ಪ್ರತಿಯೊಂದು ಕಾಳು ಕೂಡ ಒಂದು ಫ್ಲೇವರ್ ಇಳಿದಿರುತ್ತೆ. ಮತ್ತಿಗೆ ಒಂದೊಳ್ಳೆ ಪಲಾವ್ನ ತಿಂತೀನಿ ಅಂದ್ರೆ ಇದೊಂದು ಬೆಸ್ಟ್ ಜಾಗ ಅಂತ ಹೇಳ್ತೀನಿ. ಹಿತವಾಗಿದೆ. ಹೆವಿ ಅನ್ಸಲ್ಲ. ಫಸ್ಟ್ ಬೈಟ್ ಅಲ್ಲೇ ಒಂದು ಮಸಾಲೆ ಇದೆ ಗೊತ್ತಾ, ಬೂಸ್ಟ್ ಅನ್ಸಲ್ಲ. ಒಂದು ಹಿತವಾಗಿ ಬ್ಯಾಲೆನ್ಸ್ ಆಗಿ ಮೈಲ್ಡ್ ಆಗಿ ಇರುವಂತ ಒಂದು ಪಲಾವು. ಸ್ವಲ್ಪ ವಡೆ ತಗೊಂಡು ಟೇಸ್ಟ್ ಮಾಡಿ ಆಮೇಲೆ ಚಟ್ನಿ ಜೊತೆ ಟ್ರೈ ಮಾಡೋಣ. ಸಿಕ್ಕಾಪಟ್ಟೆ ತರಕಾರಿ ಎಲ್ಲ ಹಾಕಿದ್ದಾರೆ ಗುರು. ಅದೊಂದು ಅಡ್ವಾಂಟೇಜು.
ಹೌದಾ ಲೈಟ್ ಒಡೆ ಇಟ್ಕೊಂಡು ಪಲಾವ್ ಜೊತೆ ತಿಂದಾಗ ಒಡೆದ ಒಂದು ಟೇಸ್ಟ್ ಇದೆ ಗೊತ್ತಾ, ಲೈಟಾಗಿ ಮರ್ಜಾಗಿ ಚೆನ್ನಾಗಿದೆ. ಸ್ವಲ್ಪ ಚಟ್ನಿ ಹಂಗೆ ಸ್ವಲ್ಪ ಒಡೆಲಿ ಹಾಕಿರುವಂಥ ಆನಿಯನ್ನು ಲೈಟಾಗಿ ಸ್ವೀಟ್ ಟಿನ್ ಜೊತೆಗೆ ಈ ಒಂದು ಪಲಾವ್ ಫ್ಲೇವರ್ ಅಂತೂ ಮರ್ಜಾಗಿ ಸಖತ್ತಾಗಿದೆ. ಈ ಬನ್ನೂರು ಸಂತೆಮಳ ಸುತ್ತಮುತ್ತ ಒಂದೊಳ್ಳೆ ಅಫೋರ್ಡಬಲ್ ಪ್ರೈಸ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಒಳ್ಳೆ ದೋಸೆ ತಿಂತೀನಿ, ಒಂದೊಳ್ಳೆ ಪಲಾವ್ ತಿಂತೀನಿ ಅಂದ್ರೆ ಈ ಒಂದು ಜಾಗನಂತೂ ಪಕ್ಕ ಟು ಪಕ್ಕ ರೆಕಮೆಂಡ್ ಮಾಡ್ತೀನಿ. ಜಸ್ಟ್ 5 ರೂಪಾಯಿಗೆ ದೋಸೆ, ಜಸ್ಟ್ 30 ರೂಪಾಯಿಗೆ ಒಂದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಪಲಾವ್ ಕೊಡುವಂಥದ್ದು. ನನಗೆ ಹಾಫ್ ಕೆರೆ ಫುಲ್ ಕ್ವಾಂಟಿಟಿಯಲ್ಲಿ ಪಲಾವ್ ಕೊಟ್ಟಿದ್ದಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಒಂದೊಳ್ಳೆ ಜಾಗ ಹುಡುಕ್ತಾರೆ. ಈ ಒಂದು ಜಾಗ ಅಂತೂ ಬೆಸ್ಟ್ ಜಾಗ. ಅದರಲ್ಲೂ ಕೂಡ ನೀವು ಯಾರಾದರೂ ಮಳವಳ್ಳಿಯಿಂದ ಈ ಬನ್ನೂರು ಕಡೆ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಮೈಸೂರು ಕಡೆ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಒಂದು ಚಿಕ್ಕ ಪಿಟ್ ಸ್ಟಾಪ್ ಕೊಡೋಕ್ಕೆ ಈ ಒಂದು ಜಾಗ ಅಂತೂ ಒಂದು ಬೆಸ್ಟ್ ಜಾಗ, ಒಂದು ಹಿಡನ್ ಜಮ್ ಅಂತಾನೆ ಹೇಳ್ಬೋದು. ಶುರುವಾಗಿ 66 ವರ್ಷ ಆಗಿದೆ. ಇಡೀ ಕಲ್ಕುಡಿ ಊರಿಗೆನೆ ಇದೊಂದು ಫೇಮಸ್ ಜಾಗ. ಊರವ್ರು ಆಲ್ಮೋಸ್ಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮನೇಲಿ ಮಾಡಿಲ್ಲ ಅಂತಂದ್ರೆ ಈ ಒಂದು ಜಾಗ ವಿಸಿಟ್ ಮಾಡಿ ಇಲ್ಲಿಂದ ಪಾರ್ಸಲ್ ಮಾಡಿಸ್ಕೊಂಡು ಹೋಗಿ ಮನೇಲಿ ಟೇಸ್ಟ್ ಮಾಡುವಂಥ ಒಂದು ಲೋಕಲಿ ಫೇಮಸ್ ಆಗಿರುವಂಥ ಜಾಗ. ನಾವೊಂದು ಲಾಸ್ಟ್ ಬೈಟ್ ಮಾಡಿ ನಾವು ಕೂಡ ಇಲ್ಲಿಂದ ಹೊರಡುವ. ಬೆಸ್ಟು ಈ ಜಾಗದ ಬಗ್ಗೆ ನೀವು ಆಲ್ರೆಡಿ ಕೇಳಿ ಟೇಸ್ಟ್ ಮಾಡಿದರೆ ನಿಮ್ಗೆ ಹೆಂಗೆ ಅನಿಸ್ತು ನನ್ನ ಕಮೆಂಟ್ ತಿಳಿಸಿ. ಇನ್ನೂ ಟೇಸ್ಟ್ ಮಾಡಿಲ್ಲ, ಬಂದೇ ಇಲ್ಲ ಅಂತಂದರೆ ಮಳವಳ್ಳಿ ಬಂದರೆ ಬನ್ನಿ, ಈ ಕಡೆ ಬನ್ನೂರು ಕಡೆ ಬಂದರೂ ಬನ್ನಿ, ಇಲ್ಲ ಮೈಸೂರು ಟು ಮಳವಳ್ಳಿ ಟು ಮೈಸೂರು ಟ್ರಾವೆಲ್ ಮಾಡ್ತೀನಿ ಅಂದರೆ ಪಕ್ಕ ಟು ಪಕ್ಕ ವಿಸಿಟ್ ಮಾಡಿ, ಪಕ್ಕ ಟು ಪಕ್ಕ ಇಷ್ಟಪಡ್ತೀರಾ. ಸೊ ಒಂದು ಬಾರಿ ವಿಸಿಟ್ ಮಾಡಿ ನೋಡಿ. ತಿರುಗಿ ನಾನು ವೀಡಿಯೋ ಮುಗಿಸ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.